ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ ಮತ್ತು ಸುಸ್ವಾಗತ. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀರಂಗನ ಬೆಟ್ಟಕ್ಕೆ ಪ್ರವಾಸಕ್ಕಾಗಿ ಬಂದಿದ್ದೆ. ನಿಜಕ್ಕೂ ಇದೊಂದು ಹಿಡನ್ ಜೆಮ್ ಸ್ಥಳ ಎಂದೇ ಹೇಳಬಹುದು. ಚಿಕ್ಕಮಗಳೂರು ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಜೋಳದಾಳ್ ರಸ್ತೆಯನ್ನು ದಾಟಿ ಬಂದಾಗ ಈ ಬೆಟ್ಟ ಸಿಗುತ್ತೆ. ಖಂಡಿತ ಪ್ರವಾಸಿಗರ ಲಗ್ಗೆ ಇನ್ನೂ ಇಲ್ಲಿಗೆ ಶುರುವಾಗಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಭಾನುವಾರ ಬರ್ತಾರೆ. ಈ ಕಾಡಿನ ದಾರಿಯಲ್ಲಿ ಸುತ್ತಲೂ ಕಾಫಿ ತೋಟಗಳಿದೆ. ಡ್ರೈವಿಂಗ್ ಮಾಡೋದೇ ಒಂದು ಚೆಂದ. ಯಾವುದೇ ವಾಹನಗಳ ಭರಾಟೆ ಇಲ್ದಲೇ ಹಸಿರು ಗಾಳಿಯನ್ನು, ತಂಪಾದ ಗಾಳಿಯನ್ನು ಸೇವನೆ ಮಾಡ್ತಾ ನಾವು ನಿಧಾನಕ್ಕೆ ಬಂದರೆ ನಾವು ಆ ಬೆಟ್ಟವನ್ನು ತಲುಪ್ತೇವೆ. ಇಲ್ಲಿಂದ ಒಂದು 200 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಬಂಡೆಯನ್ನು ಕೊರೆದು ಅದರೊಳಗಡೆ ಶ್ರೀ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜಕ್ಕೂ ಒಂದು ಖುಷಿ ವಿಚಾರ ಅಂದರೆ ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಬಳಸ್ತಲೇ, ಪರಿಸರಕ್ಕೆ ಹಾನಿಯುಂಟು ಮಾಡ್ದಲೇ ತುಂಬ ನೀಟಾಗಿ ತಾಣವನ್ನು ಉಸ್ತುವಾರಿ ಮಾಡಿದ್ದಾರೆ. ನಿಜಕ್ಕೂ ಮಕ್ಕಳಿಗೂ ಖುಷಿಯಾಗುತ್ತೆ. ಕಣ್ಣುಗಳು ಮತ್ತು ಮನಸ್ಸು ಎರಡೂ ತಂಪಾಗುತ್ತೆ. ಹಸಿರ ಸಿರಿಯಲ್ಲಿರುವ ಈ ಶ್ರೀ ರಂಗನಾಥ ಸ್ವಾಮಿಯ ದರ್ಶನದಿಂದ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ. ದಯಮಾಡಿ ಒಮ್ಮೆ ಬನ್ನಿ, ಪ್ರಕೃತಿ ಸೌಂದರ್ಯವನ್ನು ಸವಿದು ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಅಂತ ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.